ಶಾಲೆಗೆ ಚಕ್ಕರ್, ಊಟಕ್ಕೆ ಹಾಜರ್, ಲೆಕ್ಕದಿ ಬರೀ ಸೊನ್ನೆ. ಕ್ಲಾಸ್ಗೆ ಬಂಕ್ ಹೊಡೆಯೋ ಮಕ್ಕಳಿಗೆ ಹೇಳೋ ಮಾತಿದು. ಆದರೆ ಈ ಮಾತನ್ನೀಗ ವೋಟ್ ಹಾಕಿ ಗೆಲ್ಸಿ ಕಳಿಸಿದೀವಲ್ಲ, ಆ ಜನಪ್ರತಿನಿಧಿಗಳಿಗೆ ಹೇಳೋ ಟೈಮ್ ಬಂದಿದೆ. ಯಾಕಂದ್ರೆ ನಮ್ಮ ಜನಪ್ರತಿನಿಧಿಗಳು ಅಧಿವೇಶನಕ್ಕೆ ಚಕ್ಕರ್, ಪಾರ್ಟಿ ಮಾಡೋಕೆ ಹಾಜರ್, ಕೆಲಸದಿ ಬರೀ ಸೊನ್ನೆ. ಯಾಕಿದನ್ನ ಹೇಳ್ತಿದ್ದೀವಿ ಅಂದ್ರೆ ನಮ್ಮ ಜನಪ್ರತಿನಿಧಿಗಳ 4 ವರ್ಷದ ಅಟೆಂಡೆನ್ಸ್ ರಿಪೋರ್ಟ್ ಔಟ್ ಆಗಿದೆ. 4 ವರ್ಷದ ಅಧಿವೇಶನದ ಹಾಜರಾತಿ ರಿಪೋರ್ಟ್. 13 ಅಧಿವೇಶನಗಳ ಒಟ್ಟು 183 ದಿನದ ಅಟೆಂಡೆನ್ಸ್ ಲಭ್ಯ. ಬಂಕ್ ಹೊಡೆದವರು ಎಷ್ಟು, ಹಾಜರಾದವರೆಷ್ಟು? ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 4 ವರ್ಷವಾಗ್ತಾ ಬಂತು. ಈ ಅವಧಿಯಲ್ಲಿ ವಿಶೇಷ ಅಧಿವೇಶನಗಳು, 1 ದಿನದ ತುರ್ತು ಅಧಿವೇಶನ ಸೇರಿದಂತೆ 13 ಬಾರಿ ಅಧಿವೇಶನ ನಡೆಸಲಾಗಿದೆ. ಅದರಲ್ಲಿ 3 ಬೆಳಗಾವಿಯಲ್ಲಿ ನಡೆದಿದೆ. ಎಲ್ಲ ಸೇರಿ 183 ದಿನದ ಕಲಾಪ ನಡೆಸಲಾಗಿದೆ. ಈ ಕಲಾಪಗಳಲ್ಲಿ ಅತಿ ಹೆಚ್ಚು ದಿನ ಭಾಗವಹಿಸಿ ರಾಜ್ಯದ ಜನರ ಸಮಸ್ಯೆಗಳ ಚರ್ಚೆಯಲ್ಲಿ ಪಾಲ್ಗೊಂಡ ಶಾಸಕರು ಯಾರು ಗೊತ್ತಾ? ಒಟ್ಟು 183 ದಿನ ನಡೆದಿರೋ ಕಲಾಪದಲ್ಲಿ ತುಮಕೂರು ಕ್ಷೇತ್ರದ ರಫೀಕ್ ಅಹಮದ್, ಶಿವಮೊಗ್ಗದ ಶಾಸಕ ಪ್ರಸನ್ನಕುಮಾರ್, ಶಿರಗುಪ್ಪದ ಶಾಸಕ ನಾಗರಾಜ್ ಬಿಎಂ ಬರೋಬ್ಬರಿ 181 ದಿನ ಕಲಾಪದಲ್ಲಿ ಭಾಗವಹಿಸಿ ಹಾಜರಾತಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್, ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ, ಸಕಲೇಶಪುರದ ಎಚ್.ಕೆ. ಕುಮಾರಸ್ವಾಮಿ ಹಾಗೂ ವಿರಾಜಪೇಟೆಯ ಶಾಸಕ ಕೆ.ಜೆ. ಬೋಪಯ್ಯ ಒಟ್ಟು 180 ದಿನಗಳ ಕಾಲ ಕಲಾಪದಲ್ಲಿ ಭಾಗವಹಿಸಿ 2ನೇ ಸ್ಥಾನದಲ್ಲಿದ್ದಾರೆ. ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ಜೆ.ಆರ್. ಲೋಬೋ 179 ದಿನಗಳ ಕಾಲ ಕಲಾಪದಲ್ಲಿ ಭಾಗವಹಿಸಿ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಕಲಾಪಕ್ಕೆ ಹಾಜರಾಗದೆ ನಿರ್ಲಕ್ಷ್ಯ ತೋರಿದ, ಬೇಜವಾಬ್ದಾರಿ ಮೆರೆದ ಟಾಪ್ 5 ಶಾಸಕರ ಲಿಸ್ಟ್ ಇಲ್ಲಿದೆ ನೋಡಿ. ಸದನದ ಕಲಾಪಕ್ಕೆ ಹಾಜರಾಗದೆ ಬಂಕ್ ಹಾಕಿ ಬೇಜವಾಬ್ದಾರಿ ಮೆರೆದವರಲ್ಲಿ ಮೊದಲ ಸ್ಥಾನದಲ್ಲಿರುವುದು ಹೊಸಪೇಟೆ ಶಾಸಕ ಆನಂದ್ ಸಿಂಗ್, ಬೆಳಗಾವಿ ದಕ್ಷಿಣ ಶಾಸಕ ಸಂಭಾಜಿ ಪಾಟೀಲ್. ಇವರು ಕಲಾಪದಲ್ಲಿ ಭಾಗವಹಿಸಿದ್ದು ಕೇವಲ 60 ದಿನ. ಗಂಗಾವತಿಯ ಇಕ್ಬಾಲ್ ಅನ್ಸಾರಿ 63 ದಿನ ಕಲಾಪದಲ್ಲಿ ಭಾಗವಹಿಸಿದ್ರೆ, ಕಂಪ್ಲಿ ಶಾಸಕ ಸುರೇಶ್ ಬಾಬು 69 ದಿನ ಕಲಾಪದಲ್ಲಿ ಭಾಗವಹಿಸಿದ್ದಾರೆ. ಸಿ.ವಿ. ರಾಮನ್ ನಗರದ ಶಾಸಕ ಎಸ್. ರಘು ಕೇವಲ 70 ದಿನ ಕಲಾಪದಲ್ಲಿ ಪಾಲ್ಗೊಂಡಿದ್ದಾರೆ. ಇದನ್ನ ಹೊರತುಪಡಿಸಿ ಉಳಿದ ಶಾಸಕರ ಪೈಕಿ 26 ಜನ 170ಕ್ಕೂ ಹೆಚ್ಚು ದಿನ ಕಲಾಪದಲ್ಲಿ ಭಾಗವಹಿಸಿದ್ರೆ, 58 ಜನ 150ಕ್ಕೂ ಹೆಚ್ಚು ದಿನ ಕಲಾಪದಲ್ಲಿ ಭಾಗಿಯಾಗಿದ್ದಾರೆ. ಇನ್ನುಳಿದವರು ಕಷ್ಟಪಟ್ಟು 100ರ ಗಡಿ ದಾಟಿದ್ದಾರೆ. ತಮ್ಮ ಕ್ಷೇತ್ರದ ಸಮಸ್ಯೆ ಹೇಳಿಕೊಳ್ಳಲು ಹಾಗೂ ಕ್ಷೇತ್ರಕ್ಕೆ ಸೂಕ್ತವಾದ ಅನುದಾನ ಕೊಂಡೊಯ್ಯಲು ಕಲಾಪವೇ ಸೂಕ್ತ ವೇದಿಕೆ. ಆದರೆ ಹಾಜರಾತಿಯಲ್ಲಿ ಕೆಲ ಶಾಸಕರ ಪರ್ಫಾರ್ಮೆನ್ಸ್ ನೋಡಿದ್ರೆ ಜನರಿಗೋಸ್ಕರ ಕೆಲಸ ಮಾಡಲು ಅವರಿಗೆ ಅದೆಂಥ ಸೋಂಬೇರಿತನ, ಅದೆಂಥ ಬೇಜವಾಬ್ದಾರಿತನ ಅನ್ನೋದು ಸ್ಪಷ್ಟವಾಗುತ್ತೆ. ಸುಖೇಶ್, ಟಿವಿ9 ಬೆಂಗಳೂರು.